ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಉಳಿಬೇಕು ಅಂದ್ರೆ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಭಾರತ ಗೆಲ್ಲಲೇಬೇಕು. ಅಂಡರ್ ಪ್ರೆಷರ್ನಲ್ಲಿ ಲಂಕೆಗೆ ಹಾರಬೇಕಿರುವಂತ ಭಾರತಕ್ಕೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತ ಜಸ್ಪ್ರೀತ್ ಬುಮ್ರಾ ಸರಣಿಯಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಕಾಶ್ಮೀರಿ ಡೈನಮೈಟ್ ರಿಪ್ಲೇಸ್ ಪ್ಲೇಯರ್ ಆಗಿ ಬಂದಿದ್ದಾರೆ. ಸೊ ಬುಮ್ರಾ ಇಲ್ಲದೆ ಇರೋದು ಭಾರತಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ? ಬುಮ್ರಾ ಆಬ್ಸೆಸ್ನ ನಿಭಾಯಿಸ್ತಾರ ಆಕಿಬ್ ನಬಿ ಅವರ ಸ್ಕಿಲ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆಗಸ್ಟ್ 15ರಿಂದ ಆರಂಭವಾಗಲಿರುವಂತಹ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಶತಾಯಗತಾಯ ಗೆಲ್ಲಲೇಬೇಕು. ಬ್ಯಾಡ್ ಲಕ್ ಏನಂದ್ರೆ ಈ ಸರಣಿಯಿಂದ ಜಸ್ಪ್ರೀತ್ ಬುಮ್ರಾ ಔಟ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ವೇಳೆ ಗಾಯಗೊಂಡಿದ್ದಂತಹ ಬುಮ್ರಾ ಇನ್ನೂ ಕೂಡ ರಿಕವರ್ ಆಗಿಲ್ಲ. ಹೀಗಾಗಿ ರಣಜಿ ಟ್ರೋಫಿಯ ಹೀರೋ ಕಾಶ್ಮೀರಿಯ ವೇಗಿ ಆಕಿಬ್ ನಬಿಗೆ ಬದಲಿ ಆಟಗಾರನಾಗಿ ಅವಕಾಶ ಸಿಕ್ಕಿದೆ. ರಣಜಿ ಹೀರೋಗೆ ಕೊನೆಗೂ ಬಾಗಿಲು ತೆರೆದ ಬಿಸಿಸಿಐ. ಅಷ್ಟಕ್ಕೂ ಇಲ್ಲಿ ಬುಮ್ರಾ ಬದಲಿಗೆ ಭಾರತ ತಂಡಕ್ಕೆ ಆಯ್ಕೆಯಾಗಿರುವಂತಹ ಆಕಿಬ್ ನಬಿ ನಿಜಕ್ಕೂ ಕೂಡ ಟ್ಯಾಲೆಂಟೆಡ್ ಪ್ಲೇಯರ್. ರಣಜಿ ಟೂರ್ನಿಯಲ್ಲಿ ಪ್ರಚಂಡ ಪ್ರದರ್ಶನ ನೀಡಿದ್ದ ನಬಿಗಾಗಿ ಸಾಕಷ್ಟು ಅಭಿಮಾನಿಗಳು, ಟೀಂ ಇಂಡಿಯಾ ಮಾಜಿ ಸ್ಟಾರ್ಸ್ ಕೂಡ ಧ್ವನಿ ಎತ್ತಿದ್ರು. ತಂಡದಲ್ಲಿ ಅವಕಾಶ ಕೊಡಿ ಅಂತ ಬೆನ್ನಿಗೆ ನಿಂತಿದ್ರು. ಕೊನೆಗೂ ಬಿಸಿಸಿಐ ಆಯ್ಕೆ ಸಮಿತಿ ಕಣ್ಬಿಟ್ಟಿದೆ. ಜಸ್ಪ್ರೀತ್ ಬುಮ್ರಾ ಸರಣಿಯಿಂದ ಹೊರಗುಳಿತಾ ಇದ್ದಂತೆ ಆಕಿಬ್ ನಬಿಗೆ ಅದೃಷ್ಟ ಖುಲಾಯಿಸಿದೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಬಿ ತಮ್ಮದೇ ಸಾಮರ್ಥ್ಯದಿಂದ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಆಕಿಬ್ ನಬಿಗೆ ಟೀಂ ಇಂಡಿಯಾದ ಬಾಗಿಲು ಓಪನ್ ಆಗಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪರ್ವೇಜ್ ರಸೂಲ್ ಹಾಗೆ ಉಮ್ರಾನ್ ಮಲಿಕ್ ನಂತರ ಜಮ್ಮು ಕಾಶ್ಮೀರದಿಂದ ಭಾರತೀಯ ತಂಡಕ್ಕೆ ಆಯ್ಕೆಯಾದಂತ 3ನೇ ಆಟಗಾರ ಆಕಿಬ್ ನಬಿ. 29 ವರ್ಷದ ಆಕಿಬ್ ನಬಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ತಮ್ಮ ಅದ್ಭುತ ಪ್ರದರ್ಶನದಿಂದಲೇ ಸದ್ದು ಮಾಡಿದವರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಪ್ರಚಂಡ ಪ್ರದರ್ಶನ ನೀಡಿದ್ದಾರೆ. ಅದ್ಭುತ ದಾಖಲೆಗಳನ್ನು ಹೊಂದಿದ್ದಾರೆ. ಇದುವರೆಗೆ 43 ಪ್ರಥಮ ದರ್ಜೆಯ ಪಂದ್ಯಗಳನ್ನಾಡಿದ್ದು 71 ಇನ್ನಿಂಗ್ಸ್ಗಳಲ್ಲಿ 18ರ ಅವರೇಜ್ನಲ್ಲಿ 162 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಅವರ ಅತ್ಯುತ್ತಮ ಇನ್ನಿಂಗ್ಸ್ ಅಂದ್ರೆ 24 ರನ್ಗಳನ್ನು ನೀಡಿ 7 ವಿಕೆಟ್ಗಳನ್ನ ಪಡೆದಿರೋದು. ಇನ್ನು ಆಕಿಬ್ ನಬಿ ಅವರ ಮತ್ತೊಂದು ವಿಶೇಷತೆ ಏನಂತಂದ್ರೆ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕೊಡುಗೆ ನೀಡುವಂತ ಸಾಮರ್ಥ್ಯ ಇದೆ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 2 ಅರ್ಧಶತಕಗಳು ಸೇರಿದಂತೆ 999 ರನ್ಗಳನ್ನು ಸಹ ಕಲೆ ಹಾಕಿದ್ದಾರೆ. ನಬಿ ಕಳೆದ 2 ರಣಜಿ ಟ್ರೋಫಿಯ ಋತುಗಳಲ್ಲಿ ಒಟ್ಟಾರೆಯಾಗಿ 104 ವಿಕೆಟ್ಗಳನ್ನ ತಗೊಂಡಿದ್ದಾರೆ. 2025-26ರಲ್ಲಿ ಜಮ್ಮು ಕಾಶ್ಮೀರ ತಂಡ ರಣಜಿ ಟ್ರೋಫಿಯನ್ನ ಚೊಚ್ಚಲ ಬಾರಿಗೆ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಇದೇ ಆಕಿಬ್ ನಬಿ. 2025-26ರ ರಣಜಿ ಸೀಸನ್ ಅಲ್ಲಿ 17 ಇನ್ನಿಂಗ್ಸ್ಗಳಲ್ಲಿ 12ರ ಅವರೇಜ್ನಲ್ಲಿ 60 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಟೂರ್ನಮೆಂಟ್ನ ಗರಿಷ್ಠ ವಿಕೆಟ್ ಟೇಕರ್ ಆಗೋದ್ರ ಜೊತೆಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ 92 ವರ್ಷಗಳ ರಣಜಿ ಟ್ರೋಫಿ ಇತಿಹಾಸದಲ್ಲೇ ಒಂದೇ ಸೀಸನ್ ಅಲ್ಲಿ 60 ವಿಕೆಟ್ಗಳನ್ನ ಕಬಳಿಸಿದ 3ನೇ ವೇಗದ ಬೌಲರ್ ಎನ್ನುವಂತ ದಾಖಲೆ ಕೂಡ ನಿರ್ಮಿಸಿದ್ದಾರೆ. ಇನ್ನು ಒಟ್ಟಾರೆಯಾಗಿ ತಮ್ಮ ರಣಜಿ ವೃತ್ತಿ ಬದುಕಿನಲ್ಲಿ 15 ಸಲ 5 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಅಂದ್ರೆ 5 ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ. ಹಾಗೆ ದುಲೀಪ್ ಟ್ರೋಫಿ ಇತಿಹಾಸದಲ್ಲಿ ಸತತ 4 ಬಾಲ್ಗಳಲ್ಲಿ 4 ವಿಕೆಟ್ ಪಡೆದಂತ ಮೊದಲ ಬೌಲರ್ ಎನ್ನುವಂತ ಅಪರೂಪದ ದಾಖಲೆ ಕೂಡ ಇವರ ಹೆಸರಲ್ಲಿದೆ. ಇನ್ನು ಇತ್ತೀಚೆಗೆ ಭಾರತ ಎ ತಂಡದೊಂದಿಗೆ ಶ್ರೀಲಂಕಾ ಟೂರ್ನಲ್ಲಿ 2 ಅನಧಿಕೃತ ಟೆಸ್ಟ್ ಪಂದ್ಯಗಳನ್ನ ಆಡಿದ್ರು. ಇಲ್ಲಿ 6 ವಿಕೆಟ್ಗಳನ್ನು ಸಹ ತಗೊಂಡಿದ್ರು. ಹೀಗೆ ದೇಶೀಯ ಕ್ರಿಕೆಟ್ನಲ್ಲಿ ಅಬ್ಬರಿಸಿದಂತ ನಬಿಗೆ ಬುಮ್ರಾ ಅವರ ಇಂಜುರಿಗೆ ಈಗ ವರದಾನವಾಗಿ ಸಿಕ್ಕಿದೆ. ಲಂಕಾ ವಿರುದ್ಧದ ಮೊದಲ ಬಾರಿಗೆ ಟೆಸ್ಟ್ ಸರಣಿಯ ಮೂಲಕ ಭಾರತ ತಂಡಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಆಕಿಬ್ ನಬಿ ಅವರ ಬೌಲಿಂಗ್ ಸ್ಟೈಲ್ ಹಾಗೆ ಪ್ರಸ್ತುತ ಫಾರ್ಮ್ ಅನ್ನ ಗಮನ ಮಾಡಿದ್ರೆ ಅವರು ಭಾರತೀಯ ಟೆಸ್ಟ್ ತಂಡಕ್ಕೆ ಈಗ ದೊಡ್ಡ ಪ್ಲಸ್ ಪಾಯಿಂಟ್ ಆಗಬಹುದು. ಜಸ್ಪ್ರೀತ್ ಬುಮ್ರಾ ಇಲ್ಲದೆ ಇರೋದು ತಂಡಕ್ಕೆ ನಿಜಕ್ಕೂ ಕೂಡ ಹೊಡೆತವೆ. ಯಾಕಂದ್ರೆ ವಿದೇಶಿ ಪಿಚ್ಗಳಲ್ಲಿ ಬುಮ್ರಾಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅಥವಾ ಒಳ್ಳೆ ಗ್ರಿಪ್ ಇದೆ. ಆದ್ರೆ ಆಕಿಬ್ ನಬಿ ಹೊಸಬ್ರು, ಅವ್ರಿಗೂ ಕೂಡ ಇಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅವರ ಬೌಲಿಂಗ್ ಶೈಲಿ ಕೂಡ ಡಿಫ್ರೆಂಟ್ ಆಗಿದೆ ನಬಿಯದ್ದು. ಕೇವಲ ಸ್ಪೀಡ್ ಮೇಲೆ ಮಾತ್ರ ಇವರು ಫೋಕಸ್ ಮಾಡಲ್ಲ. ತಮ್ಮ ರಿಸ್ಟ್ ಪೊಸಿಷನ್ ಅನ್ನ ಬಳಸಿ ಚೆಂಡನ್ನ 2 ಕಡೆ ಅಂದ್ರೆ ಇನ್ ಸ್ವಿಂಗ್ ಹಾಗೆ ಔಟ್ ಸ್ವಿಂಗ್ 2 ಕೂಡ ಮಾಡ್ತಾರೆ. ಹಾಗೆ ನ್ಯೂ ಬಾಲ್ ನಲ್ಲಿ ವಿಕೆಟ್ಸ್ ಬೇಕು ಅಂದ್ರೆ ನಿಜಕ್ಕೂ ಕೂಡ ಆಕಿಬ್ ನಬಿ ಮೇಲೆ ಫೋಕಸ್ ಮಾಡಬಹುದು, ಅವರನ್ನ ಟ್ರಸ್ಟ್ ಮಾಡಬಹುದು. ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ ಪಿಚ್ ಯಾವುದೇ ಇದ್ರೂ ಕೂಡ ಅವರ ಕನ್ಸಿಸ್ಟೆನ್ಸಿ ಕಡಿಮೆ ಆಗಿಲ್ಲ. ಲೈನ್ ಅಂಡ್ ಲೆಂತ್ ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಬ್ಯಾಟರ್ಗಳನ್ನ ಕಂಪ್ಲೀಟ್ ಆಗಿ
ಅಂಡರ್ ಪ್ರೆಷರ್ ನಲ್ಲಿ ಇಡುವಂತ ಕೇಪಬಿಲಿಟಿ ಇವರಲ್ಲಿ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಬೌಲಿಂಗ್ ಅಷ್ಟೇ ಅಲ್ಲ, ಲೋವರ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ನಲ್ಲೂ ಕೂಡ ಮಿಂಚಬಲ್ಲರು. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಹೈದರಾಬಾದ್ ವಿರುದ್ಧ ಕೇವಲ 82 ಬಾಲಲ್ಲಿ 114 ರನ್ಗಳನ್ನ ಚಚ್ಚಿದಂತ ದಾಖಲೆ ಕೂಡ ಇವರ ಹೆಸರಲ್ಲಿದೆ. ಹೀಗಾಗಿ ಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಬದಲಿಗೆ ಇವರದ್ದು ಬೆಸ್ಟ್ ಪಿಕ್ ಎನಿಸ್ತಾ ಇದೆ. ಸೊ ಇಂಡಿಯನ್ ಪಿಚ್ ಗಳಲ್ಲಿ ಹೀರೋ ಆಗಿರುವಂತಹ ನಬಿಗೆ ವಿದೇಶಿ ಪಿಚ್ ಗಳಲ್ಲಿ ಆಡಿದ್ದು ತೀರಾ ಕಡಿಮೆ. ಸೊ ಆಗಸ್ಟ್ 15ರಂದು ಗಾಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಮೊದಲ ಪಂದ್ಯ ನಡೆಯಲಿದ್ದು ಇಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಇವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಕೊಡ್ತಾರಾ ಅನ್ನೋದು ಕೂಡ ಇಲ್ಲಿ ಅತಿ ದೊಡ್ಡ ಪ್ರಶ್ನೆ. ನಮಸ್ಕಾರ.